ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿ ವ್ಯಕ್ತಿಗೂ ಸಂಪತ್ತು, ಐಶ್ವರ್ಯ, ಹಣಕಾಸು ಅನ್ನೋಂಥದ್ದು ಬಹಳ ಮುಖ್ಯ ಜೀವನದಲ್ಲಿ. ನಾವು ಸಂಪತ್ತನ್ನು ಹೆಚ್ಚಾಗಿ ಸಂಪಾದಿಸಬೇಕು ಅಂತಂದರೆ ಇದಕ್ಕೆ ಯಾವುದಾದ್ರೂ ಯಂತ್ರವೋ, ತಂತ್ರವೋ, ಮಂತ್ರವೋ ಯಾವುದನ್ನು ಫಾಲೋ ಮಾಡಿದ್ರೆ ಬೇಗ ನಾವು ಸಂಪಾದಿಸ್ಬೋದು ಅಂತ ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಸಂಪಾದನೆ ಮಾಡಬೇಕು ಅಂದರೆ ಕಷ್ಟಪಡಬೇಕು. ಕಷ್ಟಪಡದೆ ಅದು ಸಾಧ್ಯವಿಲ್ಲ. ಇದಕ್ಕೆ ವಾಮ ಮಾರ್ಗದ ದಾರಿಗಳು ಯಾವುದೇ ಕಾರಣಕ್ಕಿಲ್ಲ. ಹಾಗೇನಾದರೂ ಹೋದರೆ ಅವರು ಎಡವಿ ಯಾವುದೋ ಒಂದು ಗುಂಡಿಲಿ ಬೀಳೋದು ಸತ್ಯ. ಅದಕ್ಕಾಗಿ ವಾಮ ಮಾರ್ಗಗಳನ್ನು ಅನುಸರಿಸದೆ ಯಾರೋ ಒಬ್ಬ ಎಮ್ಮ ಹಿಂದಿ ಹೆಸರತಿ ತಮಿಳಲ್ಲಿ ಕೇಳ್ತಾರೆ, ಯಾರೊಬ್ಬ ಸ್ವಾಮೀಜಿ ಕೇಳ್ತಾರೆ, ಸ್ವಾಮಿ ನಾನು ಜೀವನದಲ್ಲಿ ಸುಖವಾಗಿ, ಸೌಖ್ಯವಾಗಿ, ನೆಮ್ಮದಿಯಾಗಿರಬೇಕು, ಏನು ಮಾಡಬೇಕು ಅಂತಂದರೆ ಸತ್ತೋಗೋ ಅಂತ. ಹೌದು. ಅದಕ್ಕೆ ಏನಾಗ್ತದೆ ಅಂದರೆ ನೆಮ್ಮದಿ ಬೇಕು, ಸುಖ ಬೇಕು ಅಂದರೆ ಅದರ ಹಿಂದೆ ಶ್ರಮ ಪಡಬೇಕು, ನಾವು ಕಷ್ಟಪಡಬೇಕು. ನಮಗೆ ಮನಿ ಬೇಕೋ, ಮನಿ ಥರದ ಯಂತ್ರ ಅಂತಂದರೆ ಇನ್ನು ATM. ನೀವು ATMಗೆ ಹೋಗಬೇಕಾಗತ್ತಿಲ್ಲ. ಈಗ ನಾವು ಮನುಷ್ಯ ಯಾವುದೋ ಒಂದು ದುರ್ಬಲದ ಹಂತದಲ್ಲಿ ಒಂದು ತಪ್ಪು ಮಾಡಿರುತ್ತಾನೆ. ದುರ್ಬಲದ ಹಂತದಲ್ಲಿ ಒಂದು ತಪ್ಪು ಮಾಡಿರುತ್ತಾನೆ. ಆ ಕ್ಷಣದಲ್ಲಿ ಆ ತಪ್ಪು ನಡೆದೋಗಿರುತ್ತೆ. ಅದನ್ನೇ ಆ ಬಲಹೀನತೆಯನ್ನು ಇಟ್ಕೊಂಡು ಏನೇನೇನೋ ಮಾತಾಡ್ತಿರುತ್ತಾರೆ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಅವನು ಕುಗ್ಗಿ ಹೋದಾಗ ಅವನ ಹಣವನ್ನು ಮಾಡಲಿಕ್ಕೆ ಬರೋದಿಲ್ಲ, ಅವನು ಪ್ರಯತ್ನ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಅವನು ಕೆಟ್ಟದಾರಿ ಹಿಡಿತಾನೆ, ಬಿಡಪ್ಪ ನಾನು ಎಷ್ಟು ಪ್ರಯತ್ನ ಪಟ್ಟರು ಆಗಲ್ಲ, ಸುಮ್ಮನೆ ಯಾಕೆ ಬೇಕು ನಮಗೆ ಇವೆಲ್ಲ ಅಂತ ಹೇಳಿ ಹಿಡಿಯಲ್ಲ. ಅಂಥವರಿಗೆಲ್ಲ ಕೂಡ ಸ್ಫೂರ್ತಿ ತುಂಬುವಂಥದ್ದು, ಅಂಥವ್ರಿಗೆಲ್ಲ ಕೈ ಹಿಡಿಯುವಂಥದ್ದು, ಒಂದು ಮಿರಾಕಲ್ ಜೀವನದಲ್ಲಿ ನಡೆಯುವಂಥದ್ದು. ನಾನು ಇಂಥ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಅಡೆತಡೆಗಳಿಲ್ಲದೆ ನನ್ನ ಜೀವನ ದೊಡ್ಡ ಮಟ್ಟದ ಹಣವನ್ನೇ ಮಾಡಬೇಕಾದ ಸಂಕಲ್ಪ ತೊಟ್ಟುಕೊಂಡಿದ್ದರು ಅವರಿಗೆ ಅಕ್ಷಯವೃಕ್ಷವೇ ಫಲ. ಅವ್ರಿಗೆ ಅಕ್ಷಯವೃಕ್ಷ ಅವ್ರಿಗೆ ATM, ಅಕ್ಷಯವೃಕ್ಷ ಒಂದೇ ಅವರ ಮನೆಗೆ ATM. ಇವರು ಬರೆದಿಟ್ಕೊಳ್ಬೋದು. ನಾನು ಹೇಳ್ತೀನಲ್ಲ, ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಕೂಡ ಮಾಡಿಕೊಡಲ್ಲ ಆರಾಧನ. ಯಾಕಂದರೆ ಇಲ್ಲಿ 6 ಜನ ಸಿದ್ಧಿ ಆಗಿರ್ತಕ್ಕಂಥವ್ರು ಕೂಡ ಮಾತಾಡ್ಕೊಂಡು ಮಾಡಿರ್ತಕ್ಕಂಥ ಯಂತ್ರ ಅದು, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಯಂತ್ರ ಅದು. ಅಂತಹ ಅಕ್ಷಯ ವೃಕ್ಷ ನಿಮ್ಮ ಎಲ್ಲ ಎಡರು ತೊಡರುಗಳಿಗೂ ಕೂಡ ಆಕಸ್ಮಿಕ ಎಂದೋ ಯಾವತ್ತೋ ಬಲಹೀನತೆ ಇದ್ದಾಗ ಮಾಡಿರುತ್ತೆ. ಒಂದು ತಪ್ಪಿನಕ್ಕಾಗಿ ದೂರ ಇಟ್ಟಿದ್ದಾಗ ಯಾವುದೋ ಒಂದು ಕಂಪ್ನಿ, ನಾನು ಯಾಕಿದೇನು ಹೇಳ್ತೀನಿ ಅಂತಂದರೆ, ಯಾರೋ ಒಬ್ಬಾತ ಸುಮಾರು 20 ವರ್ಷಗಳು ಒಂದು ಕಡೆ ಕೆಲಸ ಮಾಡ್ತಾನೆ, ತುಂಬ ಚೆನ್ನಾಗಿ, ಎಷ್ಟು ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಿಕೊಡ್ತಾ ಇದ್ದಾನೆ ಅವರಿಗೆ. ತುಂಬ ದೊಡ್ಡ ಮಟ್ಟದಲ್ಲಿ ಅಷ್ಟಿಷ್ಟಲ್ಲ, ಇನ್ನೊಂದು ಬ್ರಾಂಚ್, ಮತ್ತೊಂದು ಬ್ರಾಂಚ್ ಓಪನ್ ಮಾಡಿದ್ದಾನೆ, ಆ ಲೆವೆಲ್ ತಂದು ಕೊಟ್ಟಿದ್ದಾನೆ. ಅವನು ಸಣ್ಣದೊಂದು ತಪ್ಪು ಮಾಡಿದ್ದಾನವ, ತೀರಾ ಸಣ್ಣದ್ದು. ಅದಕ್ಕೆ 20 ವರ್ಷಗಳು ಮಾಡಿಕೊಟ್ಟವನನ್ನು ಆ ಸಣ್ಣ ತಪ್ಪು ಮಾಡಿದಾಗ ತೆಗೆದು ಬಿಡ್ತೀರಲ್ಲ ನೀವು, ಅವನ ಜೀವನ ಬೀದಿಗೆ ಬಂದಿರುವಾಗ ಏನು ಮಾಡೋದು? ನಾನು ಹೇಳಿದೆ, ನೀನು ಅಕ್ಷಯ ವೃಕ್ಷ ಇಟ್ಕೊಳ್ಳಯ್ಯ, ನೀನು ಇಟ್ಕೊಳ್ಳಯ್ಯ. ಅವನು ಯಾವನ ಕರೆದ ಕೆಲಸ ಕೊಡಲ್ಲ, ನಾನು ಕೇಳಿದೆ, ಕರೆದು ಕೊಡಬೇಕು. ಅವನ ತಪ್ಪರೆ ಹೌದಲ್ಲ, ಅವನು 20 ವರ್ಷ ನಮ್ಮ ಹತ್ರ ಇದಾನಲ್ಲ, ಅಷ್ಟು ಒಳ್ಳೇದು ಮಾಡಿದಾಗ, ಸಡಗರ ತುಂಬಿದಾಗ, ಸಂಭ್ರಮ ತುಂಬಿದಾಗ, ನಮ್ಮಲ್ಲಿ ಸಂತೋಷ ಇದ್ದಾಗ ಅವನನ್ನು ಹಾಡಿ ಕೊಂಡಾಡಿ ಹೊಗಳಿದ್ರೆ ಅದು ಯಾವುದೋ ಅವನ ಬಲಹೀನತೆ ಒಂದು ತಪ್ಪು ಮಾಡ್ದ, ಅದಕ್ಕೆ ದೂರ ಇಡ್ತೀರ. ನಾನ್ಸೆನ್ಸ್. ಅವನು ಯಾವ ಓನರ್ ಆಗ್ತಾನೆ? ಅದಕ್ಕಾಗಿ ಇದು ಸಲ್ಲದು. ಇಟ್ಕೊಂಡು ಪರೀಕ್ಷೆ ಮಾಡ್ತಾ ಬಾ. ನೀನು ನೋಡಿ ಯೋಚನೆ ಮಾಡು. ಅವನ ಕನಸಲ್ಲಿ ಕೆಲವು ಬದಲಾವಣೆ ಆಗ್ತಾರೆ. ಅವನೆಲ್ಲಾದರೂ ಯಾರಾದರೂ ಕೂತ್ಕೊಂಡು ಊಟ, ಯಾಕಂದರೆ 20 ವರ್ಷ ಅವನ ಸಂಬಂಧಿಕರು ನೋಡಿದ್ದಾರೆ, ನಿನ್ನ ನೋಡಿದ್ದಾರೆ. ಹೌದು ಗುರುಗಳು ನೋಡಿದ್ದಾರೆ. ಅವರಲ್ಲಿ ಯಾರಾದರೂ ಒಬ್ಬರು ಅವನನ್ನು ಬುದ್ಧಿ ತಿರುಗಿಸ್ತಾರೆ, ಚೇಂಜ್ ಮಾಡ್ತಾರೆ. ಅದಕ್ಕೆಲ್ಲ ಇಷ್ಟೇ, ಪ್ರಾಮಾಣಿಕವಾಗಿ ನೀನು ಪ್ರಾಮಾಣಿಕವಾಗಿ ಆ ಅಕ್ಷಯವೃಕ್ಷವನ್ನು ಕೈ ಇಟ್ಟು ನಮಸ್ಕಾರ ಮಾಡ್ಕೊಂಡು ಮುಂದುವರಿ. ನಿನ್ನ ಬಲಹೀನತೆ ತಪ್ಪನ್ನು ಅದು ಮನಸ್ಸತ್ತೆ ಅವನನ್ನು ಚೇಂಜ್ ಮಾಡಿಸುತ್ತೆ. ಇಷ್ಟು ಸಾಕು ನೀನು ಉದ್ಧಾರ ಆಗಲಿಕ್ಕೆ. ಅವನು ಬೇರೆ ಏದನ್ನು ಮಾಡೋದು ಒಪ್ಕೊಳ್ತಾ ಇಲ್ಲ, ಸ್ವಾಮೀಜಿ ನಾನು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೀನಿ, ನಾನು ಅಲ್ಲಿದ್ದ ಖುಷಿಯಾಗಿರ್ತೀನಿ, ಸಂತೋಷ, ನನಗೆ ಅದೇ ಬೇಕು ಅಂತಂದಾಗ ಅದು ಬೇಕೋ ಇದು ಪಡ್ಕೋ, ಅದು ಬಂದ ಹಾಗೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಸಂಪತ್ತನ್ನು ಸಂಪಾದಿಸಬೇಕು ಅಂತಂದರೆ ಅಲ್ಲಿ ಇಲ್ಲಿ ಎಲ್ಲಿ ಹುಡ್ಕೊಂಡು ಹೋಗೋದು ಬೇಡ. ಅಕ್ಷಯ ವೃಕ್ಷ ಇದ್ರೂ ಕೂಡ ಅವರಿಗೆ ಅದು ಸಾಧ್ಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಉತ್ತಮವಾಗಿರುವಂಥ ಮಾಹಿತಿ ಗುರುಗಳೇ, ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನು ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.